ಈ ಮುಗ್ಧ ಕಂದಮ್ಮ ದಿನೇ ದಿನೇ ಸಾವಿನಂಚಿನಲ್ಲಿ ನರಳ್ತಾ ಇದ್ಲು. ಯಾಕಂದ್ರೆ ಅವಳ ಒಳಗಡೆ ಒಬ್ಬ ಮಾಟಗಾತಿಯ ಆತ್ಮ ಇತ್ತು. ಎಷ್ಟೋ ವರ್ಷಗಳ ಹಿಂದೆ ಒಬ್ಬ ಮಹಿಳೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಅವಳ ಪರಿಸ್ಥಿತಿನ ಈ ತರ ಮಾಡಿದ್ಲು. ತನ್ನ ಮಗಳ ಈ ಶೋಚನೀಯ ಸ್ಥಿತಿನ ನೋಡಿ ಅವಳ ತಾಯಿ ಪ್ರತಿದಿನ ಕಣ್ಣೀರಾಗ್ತಾ ಇದ್ಲು. ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಗಂಗು ಅನ್ನೋ ಒಬ್ಬ ಮಹಿಳೆ ಯಾವಾಗ್ಲೂ ಈ ಕಪ್ಪು ಜಾದು ಮಾಡೋದ್ರಲ್ಲೇ ಮುಳುಗಿರ್ತಾ ಇದ್ಲು. ಊರಿನ ಜನರ ಪ್ರಕಾರ ಅವಳೊಬ್ಬ ಮಾಟಗಾತಿ. ಅವಳು ತಮ್ಮ ಮನೆಯವರಿಗೇನಾದ್ರೂ ಕೆಟ್ಟದ್ದು ಮಾಡ್ತಾಳೆ ಅಂತ ಜನ ಅವಳಿಂದ ದೂರ ಇರ್ತಾ ಇದ್ರು. ಆದ್ರೆ ದಿನ ಕಳೆದ ಹಾಗೆ ಗಂಗು ಕಪ್ಪು ಜಾದುನಲ್ಲಿ ಎಷ್ಟು ಪವರ್ಫುಲ್ ಆಗಿದ್ಲು ಅಂದ್ರೆ ಅವಳು ಏನು ಮಾಡ್ದೇನಿ ಜನರನ್ನ ಸಾಯಿಸೋ ಶಕ್ತಿ ಪಡ್ಕೊಂಡಿದ್ಲು. ಹೀಗಿರುವಾಗ ಊರಿನ ಜನರೆಲ್ಲ ಒಂದಾಗಿ ಗಂಗುವನ್ನ ಎಲ್ಲರ ಮುಂದೆಯೇ ಊರಿನಿಂದ ಆಚೆ ಹಾಕಿ ಬಿಡ್ತಾರೆ. ಈ ದೊಡ್ಡ ಅವಮಾನದಿಂದ ಗಂಗು ಸಿಕ್ಕಾಪಟ್ಟೆ ಕುಗ್ಗಿ ಹೋಗ್ತಾಳೆ. ಅವಳು ತನ್ನ ಆರಾಧ್ಯ ದೇವಿಯ ಹತ್ರ ಹೋಗಿ, ನಾನು ನಿನ್ನ ಇಷ್ಟೊಂದು ಸೇವೆ ಮಾಡ್ದೆ, ಆದ್ರೂ ನೀನು ಎಲ್ಲರ ಮುಂದೆ ನನಗೆ ಇಂಥ ಅವಮಾನ ಆಗೋಕೆ ಬಿಟ್ಟಿಯಲ್ಲ ಅಂತ ಕೇಳ್ತಾಳೆ. ಇಷ್ಟು ಹೇಳಿ ಗಂಗು ಕೋಪದಿಂದ ತನ್ನ ಮನೆಗೆ ಹೋಗಿ ಒಂದು ರೂಮ್ ನಲ್ಲಿ ಲಾಕ್ ಆಗ್ತಾಳೆ. ಮತ್ತೆ ಊರಿನ ಜನರ ಮೇಲೆ ಕಪ್ಪು ಜಾದು ಮಾಡೋಕೆ ಶುರು ಮಾಡ್ತಾಳೆ. ಆದ್ರೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಮನೆಯ ಓನರ್ ಅವಳ ಪೂಜೆಗೆ ಭಂಗ ತರ್ತಾನೆ. ಇದರಿಂದ ಗಂಗುಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವಳು ಕೋಪದಿಂದ ಆ ಓನರ್ನ ಮಗಳಿಗೆ ಒಂದು ಭಯಾನಕ ಶಾಪ ಕೊಡ್ತಾಳೆ. ನಿನ್ನ ಮಗಳು ಪ್ರತಿದಿನ ನರಳ್ತಾಳೆ, ಆದ್ರೆ ಅವಳಿಗೆ ಸಾವು ಅನ್ನೋದೇ ಬರೋದಿಲ್ಲ ಅಂತ ಶಪಿಸ್ತಾಳೆ. ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಈಗ್ಲೇ ಕಮೆಂಟ್ ಮಾಡಿ.